ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸ್ವಾಗತ ಸುಸ್ವಾಗತ. ಇವತ್ತು ಮಾತಾಡೋದಿಲ್ಲ ಲಕ್ಕಿ ಭಾಸ್ಕರ್ ಫಿಲ್ಮ್ ಬಗ್ಗೆ. ನಾ ಇದನ್ನು ಥಿಯೇಟರ್ದಾಗ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಭಾಳ ಇಷ್ಟಪಟ್ಟಿದ್ದೆ. ಆದರೆ ಇಲ್ಲಿ ನಮ್ಮ ಊರಾಗ ಏನೂ ಹತ್ತಿಲ್ಲ. ಎದಕ್ಕಪ್ಪ ಅಂತಂದ್ರೆ ಬುಲ್ ಬುಲಿಯಾ 3 ಮತ್ತು ಸಿಂಗಮ್ ಅಂತ ಹೊಲಸ್ ಪಿಕ್ಚರ್ ಬಿಟ್ಟು ಲಕ್ಕಿ ಭಾಸ್ಕರ್ ಮತ್ತು ಅಮರನಾಥ್ ಹೇಳಿ ಇನ್ನೊಂದು ಫಿಲ್ಮ್ ಬಂದಿತ್ತು. ನೋಡ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಥಿಯೇಟರ್ಸಾಗ ಇಲ್ಲಿ ಹತ್ತಿಲ್ಲ. ಸೊ ಅದಕ್ಕೆ ನೆಟ್ಫ್ಲಿಕ್ಸಾಗ ಬಂದಿತ್ತು. ನೆಟ್ಫ್ಲಿಕ್ಸಾಗ ನೋಡಿದೆ ನಾನು. ಹೆಂಗೆ ಅಂತ ಹೇಳ್ತೀನಿ ಬರ್ರಿ ನಿಮಗೆ. दिस इज इंडिया। चीजें खरीदने के लिए पैसे दिखाना जरूरी है, लेकिन इज्जत खरीदने के लिए पैसों का रोब दिखाना जरूरी है। ಸೊ ಮೊದಲೇ ಮಾತು ಹೇಳೋದಕ್ಕಪ್ಪ ಅಂತಾರೆ, ಈ ಫಿಲ್ಮ್ ನನಗೆ 5 ನಿಮಿಷ ಶಾರ್ಟ್ ಫಿಲ್ಮ್ ಅನ್ನಿಸ್ತು. ಎದಕ್ಕಪ್ಪ ಅಂತಾರೆ ಇಷ್ಟು ಫಾಸ್ಟ್ ಐತಲ್ಲ ಫಿಲ್ಮ್ ಐತಿ. ನಾನು ಫಸ್ಟ್ ಹಾಫ್ ಹಿಂಗೆ ಹೋಕೈತಿ, ಸೆಕೆಂಡ್ ಹಾಫ್ ಹಿಂಗೆ ಹೋಕೈತಿ. ಸೊ ಕ್ಲೈಮ್ಯಾಕ್ಸ್ಗಂತರೂ ಮೂವಿ ಏನು ಯೋಚನೆ ಮಾಡಿ ಇನ್ನೂ ಮಟ್ಟ ನನ್ನ ತಲೆ ಹೊಂಟೈತೆ. ಯಾಕೆ ಈ ಜಸ್ಟ್ ನೋಡಿ ಬಂದೀನಿ ಆ ಫಿಲ್ಮ್. ಸೊ ಈ ಫಿಲ್ಮ್ದಾಗ ಏನಿರ್ತೈತಪ್ಪ ಅಂತಂದ್ರೆ 6,000 ಪಗಾರ, ತಿಂಗಳಿಗೆ 6,000 ರೂಪಾಯಿ ಪಗಾರ ಒಬ್ಬ ಮನುಷ್ಯ ಇರ್ತಾನೆ. ಅವನಿಗೆ 36,000 ರೂಪಾಯಿ ಲೋನ್ ಇರ್ತೈತಿ. ಈ ಸ್ಟೋರಿ ನಡೀತೈತಿ 1989 ಒಳಗೆ. ಆಮೇಲೆ 1992 1993 ಮಟ್ಟ ಹೋಗ್ತೈತಿ ಸ್ಟೋರಿ. ಇಷ್ಟೊಳಗೆ 6,000 ರೂಪಾಯಿ ಪಗಾರ. ಈಗಿನ ಕಾಲದಾಗ ಜಾಸ್ತಿ ಇರ್ಬೇಕು, ಅವಾಗಿನ ಕಾಲದಾಗ 6,000 ರೂಪಾಯಿ ಆದ್ರೆ ಭಾಳ ಇರ್ತೈತೆ ಅದು. ಸೊ 6,000 ರೂಪಾಯಿ ಪಗಾರ ಇರ್ತೈತಿ, ಅವನಿಗೆ 36,000 ರೂಪಾಯಿ ಲೋನ್ ಇರ್ತೈತಿ. 36,000 ರೂಪಾಯಿ ಲೋನ್ ಮುಟ್ಸಕ್ಕವ ಬೇರೆ ಬೇರೆ ದಂಧೆಗಳು ಮಾಡ್ತಿರ್ತಾನೆ. ಏನಂತಾರೆ ಮತ್ತು 2 ನಂಬರ್ ಕೆಲಸ ಮಾಡ್ತಿರ್ತಾನೆ. 2 ನಂಬರ್ ಅಂದ್ರೆ ಲೀಗಲಾಗಿ ಇಲ್ಲೀಗಲಾಗಿ ಎರಡೂ ಮಾಡ್ತಿರ್ತಾನವ. ಸೊ ಲೀಗಲಾಗಿ ಮಾಡಿದ್ದ ರೊಕ್ಕ ಮುಟ್ಟಿಸ್ತಾನೆ. ಆಮೇಲೆ ಇಲ್ಲೀಗಲಿ 10 ದಿನ ಚಟ ಇರ್ತೈತಲ್ಲ ಅವನಿಗೆ. ಆ ಚಟದಿಂದ ಇಷ್ಟು ರೊಕ್ಕ ಗಳಿಸ್ತಾನೆ. 100 ಕೋಟಿ 200 300 ಕೋಟಿ ಮಟ್ಟ ಹೊಕ್ಕಾನೆ. ಅಷ್ಟು ಮುಂದೆ ಹೋದ್ರೂ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಏನು ಆಕೈತಲ್ಲ ನಿಮ್ಗೆ ತಣ್ಣಗೆ ಹೊಟ್ಟು ತಣ್ಣೀರು ಬಿಡ್ತೀನಿ. ಅಂಥ ಭಾರಿ ಕ್ಲೈಮ್ಯಾಕ್ಸ್ ಐತಿ. ಇಷ್ಟು ಭಾರಿ ಟ್ವಿಸ್ಟ್ ಕೊಟ್ಟಾರೆ ಕ್ಲೈಮ್ಯಾಕ್ಸ್ದಾಗ, ಹೇಳೋಕ್ಕೆ ಆಗೋದಿಲ್ಲ. ಮತ್ತು ಇಂಟರ್ವಲ್ ಆಗನ ಹರ್ಷದ್ ಮೆಹ್ತಾದ ಸ್ಟೋರಿ ಇವನ್ ಸ್ಟೋರಿಗೆ ಲಿಂಕ್ ಮಾಡೋದು, ಅದು ಯಾವ ಟೈಪ್ ಆಫ್ ಲಿಂಕ್ ಮಾಡ್ಯಾರ ಹೇಳ್ತೀನಿ ನಾನು. ನಾ ಹೇಳಿದ ಸ್ಕ್ಯಾಮ್ 1992 ನೋಡತ್ತಿದ್ದ ಅನ್ನಿಸ್ಬಿಡ್ತಾನೆ. ಅಂಥ ಭಾರಿ ಅನ್ನಿಸ್ಬಿಡ್ತಾರೆ. ನಾರ್ಮಲ್ ಐತಿ, ಅದು ಲಿಂಕ್ ಮಾಡಿ ಟೈಪ್ ಬ್ಯಾಂಕ್ ರಿಸಿಪ್ಟ್ಗಳು, BRಗಳು ಮತ್ತು ಯಾವ್ಯಾವ ಏನೇನೋ ಐತಪ್ಪ ಅಕೌಂಟೆನ್ಸಿ, ಇಷ್ಟು ಭಾರಿ ಲಿಂಕ್ ಮಾಡ್ಯಾರ ಹೇಳ್ತೀನಿ ನಾನು. ತಂಡನೇ ಹೊಡೆದೆ ನಾ. ಸೊ ಮತ್ತು ಆಮೇಲೆ ಮೂವಿದು ಮ್ಯೂಸಿಕ್ ಹೇಳಬೇಕಪ್ಪ ಅಂತಂದ್ರೆ ಮ್ಯೂಸಿಕ್ಕು ಮಾರ ಏನು ಭಾರಿ ಮ್ಯೂಸಿಕ್ ಕೊಟ್ಟಾರೆ. GV ಪ್ರಕಾಶ್ ಕುಮಾರ್ದ ಮ್ಯೂಸಿಕ್ ಐತಿ, ಬೆಸ್ಟ್ ಮ್ಯೂಸಿಕ್. ಆಮೇಲೆ ಇಷ್ಟು ಹೇಳತ್ತೀನಿ ಪಾಸಿಟಿವ್. ಸೊ ಸ್ವಲ್ಪ ನೆಗೆಟಿವ್ನೇ ಹೇಳ್ಬಿಡ್ತೀನಿ. ಮೂವಿದ VFX ಒಂದು ಸ್ವಲ್ಪ ಲೋ ಅನಿಸ್ಬಿಡ್ತೈತಿ. ಕ್ಲಿಯರಾಗಿ ಗೊತ್ತಾಗ್ಬಿಡ್ತೈತೆ ಅದು VFX ಐತಂತ ಹೇಳಿ. ಏರೋಪ್ಲೇನ್ದ, ರೈಲ್ವೆ ಸ್ಟೇಷನ್ದ ಮತ್ತು ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಕ್ಲಿಯರಾಗಿ ಗ್ರೀನ್ ಸ್ಕ್ರೀನ್ ಶೂಟ್ ಮಾಡ್ಯಾರ ಅಂತೇಳಿ. ಸೊ ನಡೀತೈತಿ. ಯಾಕಪ್ಪ ಸ್ಟೋರಿ ಇಂಥ ಇಷ್ಟು ಭಾರಿ ಐತಿ, ಅದೆಲ್ಲ ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ಬೋದು ನಾವು. ಲಾಸ್ಟಿಗೆ ನಾ ಏನು ಹೇಳ್ದಪ್ಪ ಅಂತಂದ್ರೆ ಮೂವಿ ನೋಡ್ರಿ, ಭಾಳ ಮಾನಸಿಕ ಮೂವಿ ಐತಿ, ಭಾಳ ಎಂಗೇಜಿಂಗ್ ಮೂವಿ ಐತಿ, ಭಾಳ ಸಸ್ಪೆನ್ಸ್ ಮೂವಿ ಐತಿ. ಸೊ ಈ ಫಿಲ್ಮಿಗೆ ಕೊಡ್ತೀನಿ ನಾನು 4.5 ಔಟ್ ಆಫ್ 5 ಸ್ಟಾರ್ಸ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸೊ ಲಕ್ಕಿ ಭಾಸ್ಕರ್ ಮೂವಿ ನೆಟ್ಫ್ಲಿಕ್ಸ್ ಒಳಗೆ ಸ್ಟ್ರೀಮ್ ಆಗತೈತಿ, ಜಲ್ದಿ ಹೋಗಿ ನೋಡ್ರಿ. ಭಾರಿ ಮೂವಿ ಐತಿ. ಶಿವನ ಮುಂದೆ ನೋಡಿದಾಗ